ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅರ್ಜುನ ವಿಷಾದಕ್ಕೆ ಒಳಗಾಗಿ ನ ಯೋತ್ಸ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ ಅಂತ, ನಾನು ಯುದ್ಧವನ್ನ ಮಾಡುವುದಿಲ್ಲ ಅಂತ ಸುಮ್ಮನಾಗಿ ಬಿಟ್ಟ ಅಂತ. ಯಾಕೆ ಅಂತ ಎಲ್ಲ ವಿವರಣೆ ಕೊಟ್ಟ ಅರ್ಜುನ. ಕಾರ್ಪಣ್ಯ ದೋಷೋಪಹತ ಸ್ವಭಾವ, ನಿಜವಾದಂತಹ ಕ್ಷತ್ರಿಯರ ಸ್ವಭಾವ ಅದು ಏನಾಗಿದೆ ಅಂದರೆ ಕಾರ್ಪಣ್ಯ ದೋಷೋಪಹತ ಸ್ವಭಾವ. ಬಂಧುಗಳ ಮೇಲೆ ಕಾರುಣ್ಯ ಆ ಕಾರುಣ್ಯದಿಂದ ಏನಾಯಿತು, ಸಹಜವಾದಂತಹ ಕ್ಷತ್ರಿಯ ಧರ್ಮ ಹೋಗಿಬಿಟ್ಟಿತ್ತು, ಧರ್ಮದಲ್ಲಿಯೇ ಸಂದೇಹ ಬಂದುಬಿಟ್ಟಿತು. ಏನು ಮಾಡಬೇಕು? ಗುರುಗಳು, ಹಿರಿಯರು, ಬಂಧುಗಳು ಇವರನ್ನ ಕೊಂದು ಅವರ ರಕ್ತಸಿಕ್ತವಾದಂತಹ ಸಿಂಹಾಸನದಲ್ಲಿ ಕುಳಿತುಕೊಂಡು ರಾಜ್ಯದ ಭೋಗವನ್ನು ಅನುಭವಿಸಬೇಕೋ? ಇದೆಲ್ಲ ಬೇಡವೇ ಬೇಡ. ಕ್ಷತ್ರಿಯ ಧರ್ಮವನ್ನೇ ಬಿಟ್ಟು ಭಿಕ್ಷಾಟನೆಯನ್ನು ಮಾಡಿ ಜೀವನ ಮಾಡಬೇಕು. ಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೇ. ಈ ಭಿಕ್ಷಾಟನೆ ಉಚಿತವೋ ಯುದ್ಧ ಉಚಿತವೋ ನನಗೆ ಗೊತ್ತಾಗುವುದಿಲ್ಲ ಕೃಷ್ಣ, ನೀನೇ ಹೇಳಬೇಕು. ಈಗಂತೂ ಯುದ್ಧ ಮಾಡುವುದಿಲ್ಲ ನಾನು ಅಂತ ಸುಮ್ಮನಾಗಿ ಬಿಟ್ಟ ಅಂತ ಕೃಷ್ಣ ಹೇಳ್ತಾನೆ. ತಮುವಾತ ಹೃಷಿಕೇಶ ಪ್ರಹಸನ್ನಿವ ಭಾರತ ಸೇನಯೋ ಉಭಯೋ ಮಧ್ಯೆ ವಿಷೀದಂತಂ ಇದಂ ವಚಃ. ಕೃಷ್ಣನ ಉಪದೇಶ ಪ್ರಾರಂಭ ಆಯಿತು. ಇಲ್ಲಿವರೆಗೆ ಅರ್ಜುನನ ವಿಷಾದ, ಯಾಕೆ ಯುದ್ಧವನ್ನು ಮಾಡುವುದಿಲ್ಲ ಅಂತ. ಎಂತಹ ಒಂದು ಮನೋ ದೌರ್ಬಲ್ಯ ಉಂಟಾಗಿದೆ. ವಿಷೀದಂತಂ, ವಿಷಾದಕ್ಕೆ ಒಳಗಾದಂತಹ ಅರ್ಜುನ. ಏನು ವಿಷಾದ ಅಂದ್ರೆ ಮನೋ ದೌರ್ಬಲ್ಯ, ಬಂಧುಗಳ ಮೇಲೆ ವ್ಯಾಮೋಹ, ಈ ವ್ಯಾಮೋಹದಿಂದ ದುಃಖದಿಂದಲೇ ಮನೋ ದೌರ್ಬಲ್ಯ ಬಂತು. ಇವರೆಲ್ಲ ನಮ್ಮವರು ಅಂತ ಈ ಮೋಹದಿಂದ ಉಂಟಾದಂತಹ ದುಃಖ, ಅದೇ ವಿಷಾದ, ಮನೋ ದೌರ್ಬಲ್ಯ. ಮನೋ ದೌರ್ಬಲ್ಯಕ್ಕೆ ತುತ್ತಾದಂತಹ ಅರ್ಜುನ, ಅವನನ್ನ ಕುರಿತು ಕೃಷ್ಣ ಸೇನೆಯೋ ಉಭಯೋ ಮಧ್ಯೆ, ಎರಡು ಸೇನೆಗಳ ಮಧ್ಯದಲ್ಲಿ ಅರ್ಜುನ ಮೊದಲೇ ನಿಲ್ಲಿಸಿಬಿಟ್ಟಿದ್ದ. ಅಲ್ಲಿಯೇ ಕೃಷ್ಣನ ಉಪದೇಶ ಪ್ರಾರಂಭ. ಹೇಗೆ ಪ್ರಾರಂಭ ಮಾಡಿದ? ಪ್ರಹಸನ್ನಿವ ಭಾರತ, ಪ್ರಹಾಸವನ್ನ ಮಾಡುತ್ತಾ, ಅರ್ಥಾತ್ ಒಂದು ಹಾಸ್ಯದ ನಗುವನ್ನ ತೋರಿಸಿದಂತೆ. ಓ ಹೌದಾ, ಯುದ್ಧ ಮಾಡುವುದಿಲ್ಲ ನೀನು ಅಂತ. ಯಾಕೆ ಹಾಸ್ಯದ ನಗು ಕೃಷ್ಣನಿಗೆ ಬಂತು? ಪ್ರಹಾಸವನ್ನ ಮಾಡಿದ್ದ ಯಾಕೆ? ಇದು ಅಟ್ಟಹಾಸ ಅಲ್ಲ, ಮಂದಹಾಸವೂ ಅಲ್ಲ, ಪ್ರಹಾಸ. ಅರ್ಜುನನ ಈ ತಪ್ಪನ್ನ ತೋರಿಸಿದ ಅಂತೆ, ನಗುವಿನಲ್ಲೇ ತೋರಿಸಿಬಿಟ್ಟ. ಬಂಧುಗಳು, ಹಿರಿಯರು, ಗುರುಗಳು ಎಲ್ಲ ತಪ್ಪು ಮಾಡಿದವರು ಅವರೆಲ್ಲ. ನಾರಾಯಣ ದ್ವಿಟ್
ತನು ತದ್ ಅನುಬಂಧಿನಃ ಅಂತ. ಯಾರೆಲ್ಲ ನಾರಾಯಣನ ದ್ವೇಷ ಮಾಡುತ್ತಾರೋ, ದ್ವೇಷ ಮಾಡಿದವರನ್ನ ಯಾರು ಅನುಸರಿಸ್ತಾ ಇದ್ದಾರೋ ಅವರನ್ನೆಲ್ಲ ನಿಗ್ರಹ ಮಾಡುವುದೇ ಕ್ಷತ್ರಿಯರ ಪರಮ ಧರ್ಮ. ಅದು ಅಧರ್ಮ ಅಲ್ಲ. ಗುರುಗಳು, ಹಿರಿಯರು, ಬಂಧುಗಳು ತಪ್ಪು ಮಾಡಿದರೆ ಆ ತಪ್ಪನ್ನ ಮನ್ನಿಸುವ ಹಾಗೆ ಇಲ್ಲ. ಕ್ಷತ್ರಿಯನಾದವ ಅದನ್ನ ಸದೆ ಬಡಿಬೇಕು, ನಿಗ್ರಹ ಮಾಡಲೇಬೇಕು. ದುರ್ಯೋಧನ ನಾರಾಯಣ ದ್ವಿಟು, ಅವ ದೇವರು ಬೇಡ ಅವನಿಗೆ. ಅಂತಹ ದುರ್ಯೋಧನನನ್ನ ಅನುಸರಿಸಿದವರು ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮ ಆದಿಗಳು. ಇವರು ಬಂಧುಗಳು, ಹಿರಿಯರು, ಗುರುಗಳು ಹೌದು. ಆದರೆ ತಪ್ಪು ಮಾಡಿದವರು ಇವರು. ಇಂಥವರನ್ನ ಕೊಲ್ಲಬೇಕು, ನಿಗ್ರಹ ಮಾಡಬೇಕು. ಅರ್ಜುನ ಏನು ಹೇಳ್ತಾ ಇದ್ದಾನೆ? ಇದು ಅಧರ್ಮ ಅಂತ ಹೇಳ್ತಾ ಇದ್ದಾನೆ. ನಿಜವಾದ ಧರ್ಮ ಯಾವುದು ಅಂದ್ರೆ ಕ್ಷತ್ರಿಯರಿಗೆ ನಾರಾಯಣ ಹಾಗೂ ನಾರಾಯಣನ ದ್ವೇಷ ಮಾಡುವವರು ಹಾಗೂ ದ್ವೇಷ ಮಾಡುವವರನ್ನ ಅನುಸರಿಸುವವರು, ಇವರನ್ನ ನಿಗ್ರಹ ಮಾಡುವುದು ಅದು ನಿಜವಾದ ಧರ್ಮ. ಆದರೆ ಅದನ್ನೇ ಅಧರ್ಮ ಅಂತ ತಿಳ್ಕೊಂಡು ಬಿಟ್ಟಿದ್ದಾನೆ. ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದಾರಾಧನಂ ಪರಮೋ ಧರ್ಮ. ತನಗೆ ವಿಹಿತವಾದ ವೃತ್ತಿ, ಅದನ್ನ ಭಕ್ತಿಯಿಂದ ಮಾಡುವುದು ಏನಿದೆ ಅದು ಭಗವಂತನ ಪರಮ ಆರಾಧನೆ. ತದ್ವಿರುದ್ಧ ಸರ್ವೋಪಿ ಅಧರ್ಮ. ಅದಕ್ಕೆ ವಿರುದ್ಧವಾದದ್ದು ಯಾವುದು ಇದೆ ಅದೆಲ್ಲ ಅಧರ್ಮ ಅಂತ ಲೆಕ್ಕ. ಕ್ಷತ್ರಿಯರ ಧರ್ಮ ಅಂದ್ರೆ ಏನು? ಅರ್ಜುನ ಕ್ಷತ್ರಿಯ, ಅವನಿಗೆ ಧರ್ಮ ಏನು? ನಾರಾಯಣ ದ್ವಿಟ್ ತದು ಅನುಬಂಧಿ ನಿಗ್ರಹ. ನಾರಾಯಣನ ದ್ವೇಷ ಮಾಡುವವರು, ಅವರನ್ನು ಅನುಸರಿಸುವವರು, ಇವರನ್ನ ನಿಗ್ರಹ ಮಾಡುವುದೇ ಧರ್ಮ. ಈಗ ಅರ್ಜುನ ಏನು ಮಾಡಿದ್ದ? ಇವರೆಲ್ಲ ತಪ್ಪು ಮಾಡಿದ್ದವರು ಹೌದು, ಆದರೂ ಇವರನ್ನ ನಿಗ್ರಹ ಮಾಡುವುದಿಲ್ಲ ಅಂತ ಸುಮ್ಮನೆ ಕೂತ. ಇವರೊಟ್ಟಿಗೆ ಯುದ್ಧ ನನಗೆ ಆಗುವುದಿಲ್ಲ, ಭಿಕ್ಷಾಟನೆಯನ್ನ ಮಾಡಬೇಕಾದ್ರೆ ಜೀವನ ಮಾಡ್ತೇನೆ ಅಂತ. ಈ ತಪ್ಪನ್ನ ಈ ಪ್ರಹಾಸದ ಮೂಲಕ ಕೃಷ್ಣ ತೋರಿಸಿದ ಅಂತ. ನಿನ್ನ ಇದುವರೆಗಿನ ಮಾತುಗಳು ಏನಿವೆ, ಎಲ್ಲ ಮಾತುಗಳು ಹಾಸ್ಯಾಸ್ಪದವಾದ ಮಾತುಗಳು ಅಂತ ಕೃಷ್ಣ ತೋರಿಸಿ ಮುಂದೆ ಆಡುವ ಮಾತನ್ನ ಆಡುತ್ತಾ ಇದ್ದಾನೆ. ತಮುವಾಚ ಋಷಿಕೇಶ ಪ್ರಹಸನ್ನಿವ ಭಾರತ. ಭಾರತ ಅಂದರೆ ಅರ್ಜುನ. ಎರಡು ಸೇನೆಗಳ ಮಧ್ಯದಲ್ಲಿ ವಿಷೀದಂತಮಿದಂ ವಚಃ, ವಿಷಾದಕ್ಕೆ ಒಳಗಾದಂತಹ ಅರ್ಜುನನನ್ನ ಕುರಿತು ಹೇಳಿದ. ಇದು ಸಂಜಯ ಹೇಳ್ತಾ ಇರುವುದು ಈ ವಿಷಯವನ್ನ. ಆದ್ದರಿಂದ ಇಲ್ಲಿ ಪ್ರಹಸನ್ನಿವ ಭಾರತ ಅಂದ್ರೆ, ಭಾರತ ಅಂದ್ರೆ ಧೃತರಾಷ್ಟ್ರ ಅಂತ ಅರ್ಥ. ಧೃತರಾಷ್ಟ್ರ ಕೃಷ್ಣ ಹೀಗೆ ಅರ್ಜುನನಿಗೆ ಹೇಳಿದ ಅಂತ. ತಮುವಾಚ ಋಷಿಕೇಶ, ಋಷಿಕೇಶ ಕೃಷ್ಣ ಅಂತ ಹೇಳಿಲ್ಲ, ಈ ಶಬ್ದ ಋಷಿಕೇಶ ಅಂತ ಹೇಳಿದ. ಋಷಿಕೇಶ ಅಂದ್ರೆ ಇಂದ್ರಿಯಗಳಿಗೆ ನಿಯಾಮಕ ಅಂತ ಅರ್ಥ. ಇಂದ್ರಿಯ ನಿಗ್ರಹ ಮಾಡಬೇಕಾಗಿದೆ ಈಗ ಅರ್ಜುನನಿಗೆ. ಅದರಿಂದ ಇಂದ್ರಿಯ ನಿಯಾಮಕನಾದಂತಹ ಕೃಷ್ಣ ಇಂತಹ ವಿಷಾದಕ್ಕೆ ಒಳಗಾದಂತಹ ಅರ್ಜುನನನ್ನ ಕುರಿತು ಮುಂದೆ ಆಡುವ ಮಾತನ್ನ ಹೇಳಿದ ಧೃತರಾಷ್ಟ್ರ ಅಂತ ಸಂಜಯ ಹೇಳ್ತಾ ಇದ್ದಾನೆ.
ಇಲ್ಲಿಂದಲೇ ಕೃಷ್ಣನ ಉಪದೇಶ ಪ್ರಾರಂಭ. ಏನು ಉಪದೇಶ ಮಾಡಿದ ಕೃಷ್ಣ? ಶ್ರೀ ಭಗವಾನುವಾಚ ಅಶೋಚ್ಯ ನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನ ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾ. ಭಗವಂತ ಹೇಳಿದ ಅಂತೆ, ಅಶೋಚ್ಯಾನ್ ಅನ್ವಶೋಚ ತ್ವಂ. ಅರ್ಜುನ, ನೀನು ಯಾರ ಬಗ್ಗೆ ಶೋಕ ಪಡ್ತಾ ಇದ್ದೀಯೋ ಅವರು ಯಾರು ಕೂಡ ಶೋಕಕ್ಕೆ ಅರ್ಹರಲ್ಲ. ಯಾರ ಬಗ್ಗೆ ದುಃಖ ಪಡ್ತಾ ಇದೆಯಲ್ಲ ಅವರು ಯಾರು ಕೂಡ ದುಃಖಕ್ಕೆ ಅರ್ಹರಾದವರಲ್ಲ. ಅಶೋಚ್ಯಾನ್ ಅನ್ವಶೋಚ, ಅಂತವರ ಬಗ್ಗೆ ದುಃಖ ಪಡ್ತಾ ಇದ್ದಿ ನೀನು. ದುಃಖಕ್ಕೆ ಅರ್ಹರಲ್ಲದವರ ಬಗ್ಗೆ ದುಃಖವನ್ನ ಪಡ್ತಾ ಇದ್ದಿ. ಪ್ರಜ್ಞಾವಾದಾಂಶ ಭಾಷಸೆ. ಪ್ರಜ್ಞಾವಾದಾಂಶ ಭಾಷಸೆ ಅಂದ್ರೆ ಮನಸ್ಸಿಗೆ ಬಂದ ಹಾಗೆ ಮಾತಾಡ್ತಿದ್ದಿ ಅಂತ ಅರ್ಥ. ಬುದ್ಧಿವಂತರ ಮಾತನ್ನ ಆಡ್ತಾ ಇದ್ದಿ ಅಂತ ಅರ್ಥ ಅಲ್ಲ. ಪ್ರಜ್ಞಾವಾದ ಅಂದ್ರೆ ಬುದ್ಧಿವಂತರ ಮಾತು ಅಂತ ಅರ್ಥ ಅಲ್ಲ. ಬುದ್ಧಿವಂತರ ಮಾತು ಆಡ್ತಾ ಇದ್ದಾನೆ ಅಂದ್ರೆ ಮುಂದಿನ ಉಪದೇಶದ ಅವಶ್ಯಕತೆ ಇರುವುದಿಲ್ಲ. ಅರ್ಜುನ ಪ್ರಜ್ಞಾವಾದಾಂಶ ಭಾಷಸೆ ಅಂದರೆ ಶಾಸ್ತ್ರ ಸಮ್ಮತವಲ್ಲದ ಮನಸ್ಸಿಗೆ ಬಂದ ಹಾಗೆ ಮಾತನಾಡ್ತಾ ಇದ್ದಾನೆ ಅಂತ ಅರ್ಥ. ಅದನ್ನೇ ಗುರುಗಳಾದ ಶ್ರೀಮನ್ ಮಧ್ವಾಚಾರ್ಯರು ಹೇಳುತ್ತಾರೆ, ಪ್ರಜ್ಞಾವಾದ ಅಂದರೆ ಏನು? ಸ್ವಮನೀಷ ಉತ್ತವಚನಾನಿ. ಸ್ವಮನೀಷ, ತನ್ನ ಬುದ್ಧಿಗೆ ತೋಚಿದ ಹಾಗೆ, ತನ್ನ ಬುದ್ಧಿಗೆ ಅನುಗುಣವಾಗಿ ಆಡುವ ಮಾತು ಅಂದ್ರೆ ಶಾಸ್ತ್ರ ಸಮ್ಮತವಲ್ಲದ ಮಾತು ಅಂತ ಅರ್ಥ. ಪ್ರಜ್ಞ ಅವಾದ, ಬುದ್ಧಿವಂತರ ಮಾತಿಗೆ ವಿರುದ್ಧವಾದ ಮಾತು, ಅರ್ಥಾತ್ ಮೂರ್ಖರ ಮಾತು ಅಂತ ಅರ್ಥ. ಪ್ರಜ್ಞಾವಾದಾಂಶ ಭಾಷಸೆ, ಮನಸ್ಸಿಗೆ ಬಂದ ಹಾಗೆ ಶಾಸ್ತ್ರಸಮ್ಮತವಲ್ಲದ ಮಾತನ್ನ ಆಡ್ತಾ ಇದ್ದೀಯ. ಗತಾಸೂನ್ ಅಗತಾಸೂಶ್ಚ ನಾನು ಶೋಚಿಂಟೆ ಪಂಡಿತಾ. ಪಂಡಿತರು ಏನು ಮಾಡ್ತಾರೆ, ಬುದ್ಧಿವಂತರು ಏನು ಮಾಡ್ತಾರೆ ಅಂದ್ರೆ, ಬದುಕಿರುವವರ ವಿಷಯದಲ್ಲಿ ಯಾವ ರೀತಿಯಾಗಿ ದುಃಖ ಪಡುವುದಿಲ್ಲವೋ ಹಾಗೆಯೇ ಸಾಯಲಿಕ್ಕೆ ಸಿದ್ಧರಾಗಿರುವವರ ವಿಷಯದಲ್ಲಿ ಕೂಡ ದುಃಖ ಪಡುವುದಿಲ್ಲ. ಪಂಡಿತಾಹ ಅಂದ್ರೆ ಜ್ಞಾನಿಗಳು. ಗತಾಸೂನ್, ಗತಾಸೂನ್ ಅಂದ್ರೆ ಮರಣ ಸನ್ನಿಹಿತರಾದವರನ್ನು ಅಂತ ಅರ್ಥ. ಅಸು ಅಂದ್ರೆ ಜೀವ, ಪ್ರಾಣ. ಗತಾಸೂನ್ ಮರಣಕ್ಕೆ ಇನ್ನು ಸನ್ನಿಹಿತರಾದವರನ್ನ ನೋಡಿ ದುಃಖ ಪಡುವುದಿಲ್ಲ. ಹೇಗೆ ಅಂದ್ರೆ, ಬದುಕಿರುವವರನ್ನ ನೋಡಿ ಹೇಗೆ ದುಃಖ ಪಡುವುದಿಲ್ಲವೋ ಹಾಗೆಯೇ ಸಾಯಲಿಕ್ಕೆ ಸನ್ನಿಹಿತರಾದವರನ್ನ ನೋಡಿ ಪಂಡಿತರು ದುಃಖ ಪಡುವುದಿಲ್ಲ. ಇದು ಜ್ಞಾನಿಗಳು ಹೀಗೆ ಪಂಡಿತಾಹ. ಬದುಕಿರುವವರನ್ನ ನೋಡಿ ಹೇಗೆ ಸಂತೋಷವೇ. ಹಾಗೆಯೇ ಇನ್ನೇನು ಸಾಯಬೇಕು, ಸಾಯುವ ಸ್ಥಿತಿಯಲ್ಲಿದ್ದಾರೆ ಅವರನ್ನ ನೋಡಿ ದುಃಖ ಪಡುವುದಿಲ್ಲ ಅಂತ. ಅಶೋಚ್ಯಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ
ಗತಾಸು ನಗತಾಸುಂಶ್ಚ ನಾನು ಶೋಚಂದ್ಯ ಪಂಡಿತ. ಅದರ ವಿವರಣೆಯನ್ನ ಭಗವಂತ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಕೊಡ್ತಾನೆ. ಯಾಕೆ ಜ್ಞಾನಿಗಳು ಸಾಯುವವರ ವಿಷಯದಲ್ಲಿ ದುಃಖ ಪಡುವುದಿಲ್ಲ ಅಂತ. ಭೀಷ್ಮಾದಿಗಳ ಆತ್ಮಸ್ವರೂಪ ನಾಶವಾಗ್ತದೆ ಅಂತ ದುಃಖವೋ, ಅಥವಾ ಭೀಷ್ಮಾದಿಗಳ ಶರೀರ ನಾಶವಾಗ್ತದೆ ಅಂತ ದುಃಖವೋ, ಅಥವಾ ಶರೀರವೇ ಆತ್ಮ, ಶರೀರ ಹೋದ್ರೆ ಆತ್ಮವೂ ನಾಶ ಆಯಿತು, ಅದರಿಂದ ದುಃಖವೋ, ಹೀಗೆ ಪ್ರಶ್ನೆ ಮಾಡಿಕೊಂಡು ಮುಂದಿನ ಶ್ಲೋಕದಲ್ಲಿ ಅದಕ್ಕೆ ಉತ್ತರವನ್ನ ಕೃಷ್ಣ ಹೇಳುತ್ತಾನೆ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನ ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣ ಅರ್ಪಣಮಸ್ತು.